ನಮ್ಮ ಪಕ್ಷದ ಹಿರಿಯ ನೇತಾರರು ದಾವಣಗೆರೆ ಈ ಭಾಗದಲ್ಲಿ ಪಕ್ಷವನ್ನು ಕಟ್ಟಿ ಬಲವಾಗಿ ಬೆಳೆಸಿರುವಂತಹ ಮಾಜಿ ಸಂಸದರು, ಮಾಜಿ ಕೇಂದ್ರ ಸಚಿವರು ಆಗಿರುವಂತಹ ಸಿದ್ದೇಶಣ್ಣ ಅವರ ಹುಟ್ಟುಹಬ್ಬ, ಅದರ ಪ್ರಯುಕ್ತವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಿದ್ದೇಶಣ್ಣ ಅವರ ಜೊತೆ ಸುಮಾರು 10 ವರ್ಷಗಳ ಕಾಲ ಸಂಸದನಾಗಿ ಪಾರ್ಲಿಮೆಂಟಲ್ಲಿ ಒಂದೇ ಹೌಸಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ನನಗೆ ಲಭ್ಯವಾಗಿತ್ತು. ಅವರು ಭಾಳ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ನಡೆಸ್ಕೊಂಡಿದ್ದರು. ಅವರು ಕೇಂದ್ರ ವಿಮಾನಯಾನ ಖಾತೆ ರಾಜ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಮೈಸೂರು ವಿಮಾನ ನಿಲ್ದಾಣ ನಾನ್ ಫಂಕ್ಷನಲ್ ಆಗಿದೆ, ಒಂದು ವಿಮಾನಗಳು ಬರ್ತಾ ಇಲ್ಲ ಅಂತ ಅವ್ರ ಹತ್ರ ಹೇಳಿದಾಗ, ಆಗ ಕ್ಯಾಬಿನೆಟ್ ಸಚಿವರಾಗಿದ್ದಂತಹ ಅಶೋಕ್ ಗಜಪತಿ ರಾಜು ಅವರನ್ನು ಖುದ್ದಾಗಿ ಸಿದ್ದೇಶಣ್ಣ ಅವರು ಮೈಸೂರಿಗೆ ಕರ್ಕೊಂಡು ಬಂದು, ಅದಾದ ನಂತರ ಮೈಸೂರು ವಿಮಾನ ನಿಲ್ದಾಣವನ್ನು ಮತ್ತೆ ಪುನರಾರಂಭ ಮಾಡಲಿಕ್ಕೆ ಆಶೀರ್ವಾದವನ್ನು ಮಾಡಿದಂಥವ್ರು ಸಿದ್ದೇಶಣ್ಣವರು. ಅವರು ಅವತ್ತು ಒಂದು ಕನೆಕ್ಟಿವಿಟಿಯನ್ನು ಮಾಡಿಕೊಟ್ಟು ನಮಗೆ, ಅದನ್ನು ಉಡಾನ್ನಲ್ಲಿ ಇನ್ನೂ ಹೆಚ್ಚು ಮುಂದುವರಿಸ್ಕೊಂಡು ಹೋದು ನಾವು. ಆದರೆ ಸಿದ್ದೇಶಣ್ಣ ಅವರು ಅವತ್ತು ಮಾಡಿದಂಥ ಸಹಾಯದಿಂದಾಗಿ ಇವತ್ತು ಕೂಡ ಮೈಸೂರು ಏರ್ಪೋರ್ಟು ಫಂಕ್ಷನಲ್ ಏರ್ಪೋರ್ಟ್ ಆಗಿದೆ. ಹಾಗಾಗಿ ಅವರ ಋಣನೂ ನನ್ನ ಮೇಲಿದೆ. ಅವರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಬಂದು ಅವ್ರು ಮಾಡಿರುವಂಥ ಒಳ್ಳೆಯ ಕೆಲಸಗಳ ಬಗ್ಗೆ 4 ಮಾತುಗಳನ್ನ ಆಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಯಾರು? ನನಗೇನು ಗೊತ್ತಿಲ್ಲ. ಏನು ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ಮೋದಿ ಅವರು ಬಂದ ಮೇಲೆ ನೋಡಿ, ಇವತ್ತು ಬಂದಿರೋದು ಸಿದ್ದೇಶಣ್ಣ ಅವರ ಹುಟ್ಟುಹಬ್ಬದ ಆಚರಣೆಗೋಸ್ಕರ ಬಂದಿರುವಂಥದ್ದು. ನನಗೆ ಬೇರೆ ವಿಚಾರಗಳ ಬಗ್ಗೆ, ನಾನು ಇಂಥ ವಿಚಾರಗಳ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು. ಕಳೆದ 1.25 ವರ್ಷಗಳಿಂದ ಅವರು ಕೂಡ ಸಕ್ರಿಯವಾಗಿ ಶಕ್ತಿ ಮೀರಿ ಅವರು ಪಕ್ಷದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನು ನಿಯುಕ್ತಿಯನ್ನು ಮಾಡಿರುವಂಥದ್ದು ಕೇಂದ್ರದ ನಾಯಕರು. ಅವರ ನಿರ್ಧಾರಕ್ಕೆ ಅನುಗುಣವಾಗಿ ನಾವು ಕೂಡ ಅವರ ಕೆಳಗಡೆ ಪಕ್ಷ ಸಂಘಟನೆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಆಚೆಗೆ ನನಗೆ ಬೇರೆ ಯಾವ ರಾಜಕಾರಣನೂ ನನಗೆ ಗೊತ್ತಿಲ್ಲ. ಈಗ ಒಂದೆಡೆ ಈ ವಕ್ಫ್ ಹೋರಾಟ ಆಗಿರ್ಬೋದು ಅಥವಾ ಈಗ ವಾಲ್ಮೀಕಿ ಹಗರಣ CBI ತನಿಖೆ ವಹಿಸಲು ನಿಮ್ಮ ತಂಡ ಒಂದು ಪ್ರಯತ್ನ ಫಲ ಬಂತು ಅಂತ. ಇದು ತಂಡ ಅಲ್ಲ, ಇದು ನಾವೆಲ್ಲ BJP ಅವರೇ. BJP ಒಂದು ನಿಮಿಷ, BJP ಇಲ್ದಲೇ ಪ್ರತಾಪ್ ಸಿಂಹನಿಗೆ ಅಸ್ತಿತ್ವ ಇದೆಯಾ? BJP ಬಿಟ್ಟರೆ ನಾನೊಬ್ಬ ರೈಟರ್ ಆಗಿದ್ದೆ ಅಷ್ಟೇ. ಅದು BJPಯೇ ನನ್ನ ಅಸ್ತಿತ್ವ. BJPಯ ಕಮಲದ ಅಡಿನಲ್ಲೇ ನಾನು 2 ಸಾರಿ ಗೆದ್ದು ಸಂಸದನಾಗಿರುವಂಥದ್ದು. ನಾನು ಏನೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ, ಅದಕ್ಕೆ ಅವಕಾಶವನ್ನು, ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರೋದು BJP. ನಾನು BJPಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಾವು ಏನೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಅದರ ಶ್ರೇಯಸ್ಸು ಪಕ್ಷಕ್ಕೆ ಸಲ್ಲಬೇಕಾಯ್ತು, ಪಕ್ಷದ ನಾಯಕತ್ವಕ್ಕೆ ಸಲ್ಲ. ರಾಜ್ಯಾಧ್ಯಕ್ಷರ ಜೊತೆ ನೀವು ಹೋರಾಟಕ್ಕೆ ಹೋಗಿಲ್ಲ, ನೀವೇ ಸಪರೇಟ್ ಆಗಿ ಹೋರಾಟ ಮಾಡಿದ್ರಿ. ನೆನ್ನೆಲ್ಲ ಮೊನ್ನೆ ರಾಜ್ಯಾಧ್ಯಕ್ಷರ ಜೊತೆ ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ. ರಾಜ್ಯಾಧ್ಯಕ್ಷರು ಕರೆದಂಥ ಸಭೆಗೆ ಹೋಗಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಬಂದು 2 ವರ್ಷ ತುಂಬಿತು. ಮೇ 20ನೇ ತಾರೀಕು, ಮೇ 19ಕ್ಕೆ ರಾಜ್ಯಾದ್ಯಂತ ಎಲ್ಲ ಕಡೆ ಪತ್ರಿಕಾಗೋಷ್ಠಿಗಳನ್ನು ಮಾಡಿದು. ಆ ಸಂದರ್ಭದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾನು ಕೊಡಗಿಗೆ ಹೋಗಿ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಅವ್ರು ಮಾಡಿದಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ದೀನಿ. ಅವ್ರು ಮಾಡಿದಂಥ ಒಂದು ಯಶಸ್ವಿ ಮೈಸೂರು ಪಾದಯಾತ್ರೆ, ಮೈಸೂರು ಚಲೋ ಕಾರ್ಯಕ್ರಮ, ಮೂಡ ಹಗರಣದ ವಿರುದ್ಧ ಮಾಡಿದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ನಾನು ಪಕ್ಷದ ಯಾವ ಕೆಲಸವನ್ನು ಯಾರು ಹೇಳಿದ್ರು ಮಾಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇನ್ಯಾವುದೋ ಹುಬ್ಳಿಲಿ ಕೇಳ್ಬೋದು, ಇನ್ನೊಂದು ಕಡೆ ಧಾರವಾಡದಲ್ಲಿ ಕೇಳ್ಬೋದು, ಇನ್ನು ಎಲ್ಲೇ ಕೇಳಿದ್ರು ಕೂಡ ಪಕ್ಷದ ಯಾವುದೇ ವಿಚಾರಗಳಿರ್ಬೋದು ಆ ವಿಚಾರಗಳ ಜೊತೆ ನಾನು ಇರ್ತೀನಿ. ಗಣೇಶೋತ್ಸವದ ಬಗ್ಗೆನೂ ಕೂಡ ಎಲ್ಲ ಕಡೆ ಹೋಗಿ ಕೇಸು ಹಾಕ್ಸ್ಕೊಂಡಿದ್ದೀನಿ. ಇದೇ ದಾವಣಗೆರೆ ಬಂದಿದೆ. ಇದು ನೀವು ಗುಂಪಂತಲ್ಲ. ನಾಳೆ ಬೆಳಗ್ಗೆ ನಮ್ಮ BJP ಕಾರ್ಯಕರ್ತರು ಅವ್ರ ಮದುವೆ ಕರೀತಾರೆ, ಅವನ ಮನೆಗೂ ಹೋಗ್ತೀನಿ, ನಾನು ಎಲ್ಲ ಕಡೆಗೆ ಹೋಗ್ತೀನಿ. ನೋಡಿ ಎಲ್ಲ ಇವತ್ತು ಕೂಡ ನಾಳೆ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಕರೆ ಕೊಡುವ ಹೋರಾಟಕ್ಕೆ ಹೋಗ್ತೀನಿ. BJP ಯಾವುದೇ ಲೀಡ್ರುಗಳು ಕೂಡ ಇಂದಿನ ಇದ್ರ ಬಗ್ಗೆ ಮಾತಾಡು ಅಂತ ಹೇಳಿದ್ರು ಹೋಗ್ತೀನಿ. ಪಕ್ಷದ ನಾವೆಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿರುವಂಥವ್ರು, ಪಕ್ಷಕ್ಕೆ ನಾವು ತಲೆಬಾಗುವಂಥವ್ರು. ಪಕ್ಷದಂದು ಮೀರಿದಂಥವ್ರು ನಾವು ಯಾರು ಅಲ್ಲ. ಪಕ್ಷದ ಅಡಿಯಾಳುಗಳು ನಾವೆಲ್ಲ. ಬೇರೆ ಒಂದು ರಸ್ತೆ ಬೇಕಂದ್ರೆ ಅಕ್ಕಿ ತಗೊಳ್ಳೋದು ಬಿಡಿ ಅಂತ ಹೇಳ್ತಿದ್ದಾರೆ ಸರ್. ಜನಕ್ಕೆ ಅಕ್ಕಿ ಬೇಕಾ ರಸ್ತೆ ಬೇಕನ್ನೋ ರೀತಿ ಅಬ್ಸೆಸ್ ಕೊಡ್ತಿದ್ದಾರೆ. ಅವರು ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂಥದ್ದು
ಒಂದು ರೀತಿ ಪರಿಸ್ಥಿತಿಯ ಒಂದು ಸ್ಪಷ್ಟ ಚಿತ್ರಣವನ್ನು ಅವರು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆದರೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರುವಂತಹ ವರ್ಲ್ಡ್ ರಿನೌಂಡ್ ಎಕನಾಮಿಸ್ಟ್ ಸಿದ್ದರಾಮಯ್ಯ ಸಾಹೇಬರು 2023 ಚುನಾವಣೆಯಲ್ಲಿ ಊರೂರಿಗೆ ಹೋಗಿ ಕಾಕಾ ಪಾಟೀಲ ನಿಂಗೂ ಕೊಡ್ತೀನಿ ಕಣಯ್ಯ 200 ಯೂನಿಟ್ ಫ್ರೀ, ಮದಪ್ಪ ನಿನ್ನೆಂಡ್ರಿಗೂ 2000 ರೂಪಾಯಿ ಬರುತ್ತೆ ಕಣಯ್ಯ, ಎಲ್ಲರಿಗೂ ಕೂಡ ಬಸ್ ಸೇವೆ ಉಚಿತ, ಎಲ್ಲರಿಗೂ ನಿರುದ್ಯೋಗಿಗಳಿಗೆ ಯಾರ್ಯಾರಿದ್ದೀರಿ ನೀವು ಎಲ್ಲ ಗ್ರ್ಯಾಜುಯೇಟ್ಸ್ ಇದ್ದೀರಿ ನಿಮ್ಮೆಲ್ರಿಗೂ 3000 ರೂಪಾಯಿ ಯೋನಿದಿನ ಕೊಡ್ತೀವಿ, ಇದು 10 kg ಅಕ್ಕಿನ ಕೊಡ್ತೀವಿ, ಪುಕ್ಕಟ ಕೊಡ್ತೀವಿ ಅಂತ ನೀವು ಹೇಳುವಾಗ ನೀವು ಅಕ್ಕಿ ತೊಗೊಂಡ್ರೆ 2000 ರೂಪಾಯಿ ತೊಗೊಂಡ್ರೆ 3000 ರೂಪಾಯಿ ತೊಗೊಂಡ್ರೆ ಬಸ್ಸಲ್ಲಿ ಫ್ರೀಯಾಗಿ ಹೋದರೆ ನಿಮಗೆ ರೋಡ್ ಮಾಡಲ್ಲ, ರೋಡಿಗೆ ಟಾರ್ ಹಾಕಲ್ಲ, ನಿಮಗೆ ಆರೋಗ್ಯದ ಫೆಸಿಲಿಟಿ ಯಾವುದೂ ಕೂಡ ಕೊಡಲ್ಲ, ಅಭಿವೃದ್ಧಿ ಕೆಲಸ ಯಾವುದೂ ಮಾಡಲ್ಲ, ನಿಮ್ಮ ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡ್ತೀವಿ ಉಳಿದವರಿಗೆ, ನಿಮ್ಮ ಚಾಪಕ್ಕಾಗೋದು ಬೆಲೆಯನ್ನು ಜಾಸ್ತಿ ಮಾಡ್ತೀವಿ, ಸತ್ತವ್ರದ್ದು ಡೆತ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೂ ಅದನ್ನು ಜಾಸ್ತಿ ಮಾಡ್ತೀವಿ, ಪಾಣಿ ಪಟ್ಟದು ಅದನ್ನು ಜಾಸ್ತಿ ಮಾಡ್ತೀವಿ, ಮುದ್ರಾಂಕ ಬೆಲೆನ ಜಾಸ್ತಿ ಮಾಡ್ತೀವಿ, ನಂತರ ಪೆಟ್ರೋಲ್ ಡೀಸೆಲ್ದು ಸ್ಟೇಟ್ದು ಏನು ಎಕ್ಸೈಸ್ ಡ್ಯೂಟಿ ಆಗ್ತಾರಲ್ಲ ಅದನ್ನು ಜಾಸ್ತಿ ಮಾಡ್ತೀವಿ, ಎಲ್ಲದ್ರ ಮೇಲೆ ಬರೆ ಎಳಿತೀವಿ. ಇದನ್ನು ನಿಮಗೆ ಬೇಕು ಅಂದರೆ ಅಂತ ನೀವು ಹೇಳಿದ್ರೆ ಸರ್, ಅವತ್ತು ಎಲ್ಲದೂ ಫ್ರೀ, ಕಾಕಾ ಪಾಟೀಲಿಗೂ ಫ್ರೀ, ಮಾಧವಪ್ಪನೂ ಫ್ರೀ, ನನ್ನ ಹೆಂಡ್ರಿಗೂ ಫ್ರೀ ಅಂತ ನೀವು ಹೇಳಿದ್ರಲ್ವ ಸಿದ್ದರಾಮಯ್ಯ ಸಾಹೇಬ್ರೆ. ಈಗ ಯಾಕೆ ಈ ಮಾತನ್ನು ತಿರುಚ್ತಾ ಇದ್ದೀರಿ ನೀವು? ಫ್ರೀ ಕೊಡ್ತೀನಿ ಅಂದಮೇಲೆ ನೀವು ಅದಕ್ಕಿಂತ ಮೊದಲು 13 ಬಜೆಟ್ ಮಂಡಿಸಿದ್ರಿ. ನೀವು ಮನಮೋಹನ್ ಸಿಂಗಿಂತಲೂ ಒಳ್ಳೆ ಎಕನಾಮಿಸ್ಟ್ ಅಂತ ಜನ ಅಂದ್ಕೊಂಡು ಓಟ್ ಹಾಕಿ 135 + 1 136 ಸೀಟ್ರು ಆ ಸಂದರ್ಭದಲ್ಲಿ ಕೊಟ್ಟಾದ್ಮೇಲೆ ನೀವು ಮಾತಿಗೆ ತಕ್ಕಂಗೆ ನಡ್ಕೊಳ್ಬೇಕಲ್ಲ. ಚನ್ನಪಟ್ಟಣ ಚುನಾವಣೆ ಆದ ನಂತರ ಹೆಚ್ಚು ಕಡಿಮೆ 11 ತಿಂಗಳಾಯಿತು, ಯಾರಿಗೂ 2000 ರೂಪಾಯಿ ಬರಲೇ ಇಲ್ಲ, ಅಕ್ಕಿ ಬರಲೇ ಇಲ್ಲ. ಆ ಎಸ್ಕಾಮ್ಗಳಂತೂ ಮುಚ್ಚಿ ಹೋಗ್ತಿದ್ದಾವೆ. ಇವತ್ತು ಯಾರು ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ ಅವರಿಗೆ ಗ್ರಾಚ್ಯುಟಿ PF ಉದ್ಯೋಗಿಗಳದ್ದು ಅದನ್ನು ಕೂಡ ಗ್ರಾಹಕರಿಂದ ವಸೂಲಿ ಮಾಡುವಂಥದ್ದು ಬರ್ತಾಯಿದೆ. ಇನ್ನು ಸ್ವಲ್ಪ ದಿನಕ್ಕೆ ಸಂಬಳನೂ ಅವರ ಹತ್ರನೇ ವಸೂಲಿ ಮಾಡಿಬಿಡ್ತಾರೆ. ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. BR ಪಾಟೀಲರು ಪಾಪ ಅವ್ರ ಕಷ್ಟದಲ್ಲಿ ಅಂದರೆ ಇವತ್ತು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ ಅನ್ನೋದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್, ಇದನ್ನು ಜನ ಕೇಳ್ಕೊಳ್ಬೇಡಿ, ಇದ್ರ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಿದ್ರಲ್ಲ ಸಿದ್ದರಾಮಯ್ಯನವ್ರಿಗೆ ದಯವಿಟ್ಟು ಹೇಳಿ ಸರ್. RSS ಬ್ಯಾನ್ ಮಾಡ್ತೀವಿ ಅನ್ನೋದು ಭಾರಿ ಚರ್ಚೆ ಆಗ್ತದೆ ಕೇಂದ್ರದಲ್ಲಿ. ಅದನ್ನು ಹೇಳಿದ್ದೀನಿ ಬಿಡ್ರಿ. ಸರಿ, ನೀವು ಮಾತಾಡಿದ ಮೇಲೆ ಅವರು ತೋಳ ನರಿ ಅಂತೆಲ್ಲ ಟ್ರೋಲ್ ಆಗ್ತಿದೆ, ಅವ್ರ ಹಿಂದೆ ಟೋಲ್ ಪೇಸ್ ಮಾಡ್ತಿದ್ದಾರೆ ನೋಡಿ. ಟಿಕೆಟೇ ಗಿಡ್ಸ್ಕೊಳಕ್ಕಾಗಿಲ್ಲ, ಇದೆಲ್ಲ ಮಾತಾಡ್ತಾರೆ. ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ನೀವು ನನ್ನನ್ನು ಯಾವ ಪ್ರಾಣಿಗೆ ಬೇಕಾದರೂ ಹೋಲಿಸಿ, ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟೂ ಕೂಡ ನಂಗೆ ಬೈರಿ. ಈ ಪ್ರತಿನಿತ್ಯನೂ ಕೂಡ BJP RSS ಬೈತೀರಿ, ಜೊತೆಗೆ ಪ್ರತಾಪ್ ಸಿಂಹನ್ನು ದಿನಾನೂ ಬೈರಿ, ನಿಂದಿಸಿ, ಅವಹೇಳನ ಮಾಡಿ. ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈರ್ ಮಾಡಿಬಿಟ್ಟಿದ್ದಾರೆ. ಅದು ಡಿಸೈನ್ ಬಾಕ್ಸ್ ಇರ್ಬೋದು, ಅಟೋಸ್ಪಿಯರ್ ಇರ್ಬೋದು, ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು, ಇಂತಿಂದ ಏಜೆನ್ಸಿಗಳು ಮಾಡಿದ್ರಿ. ನಿಮ್ಮ ಡಿಪಾರ್ಟ್ಮೆಂಟ್ಗಳು ಏಜೆನ್ಸಿ ಮಾಡಿರಿ, ಅವ್ರನ್ನೂ ಬಿಟ್ಟು ನನ್ನನ್ನು ಬೈರಿ. ನಂಗೆ ನಿಜಕ್ಕೂ ಬೇಜಾರೇ ಇಲ್ಲ ಸರ್. ನಿಮಗೆ ಅಷ್ಟು ಖುಷಿ ಸಿಗುತ್ತೆ ಪ್ರತಾಪ್ ಸಿಂಹನ ಬೈಯೋದ್ರಿಂದ ಅಂತಂದರೆ ಆ ಖುಷಿಗೆ ನಾನು ಖಂಡಿತ ಕಲ್ಲಾಕಲ್ಲ ಸರ್. ನೀವು ಬೈದು ಖುಷಿ ಪಡಿ. ಆದರೆ ನಾನು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಇಲ್ಲಿಗೆ ಬಂದಿರೋನಾಗಿ ನಾನು ಕೇಳ್ಕೊಳ್ಳೋಂಥದ್ದು ಸರ್, ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ ಅಂತೇಳಿ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್, ಆ ಮಕ್ಳ ಕತೆ ಏನಾಗಬೇಕು ಸರ್? 2.5 ವರ್ಷ ಆದ್ರೂ ಕೂಡ ಯುವ ನಿಧಿನೇ ಪ್ರಾರಂಭ ಮಾಡಲಿಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸರ್. ಸರ್, ಪ್ರತಿ ವರ್ಷವೂ ಕೂಡ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸು 2 ಲಕ್ಷ ಚಿಲ್ಲರೆ ಬರ್ತಾ ಇದ್ದಾರೆ. ಈ ವರ್ಷದೂ ಕೂಡ ಕಾಮೆಡ್ಕೆ ಮತ್ತು CET ರ್ಯಾಂಕಿಂಗ್ ತೆಗೆದು ನೋಡಿ, 2 ಲಕ್ಷ ಚಿಲ್ಲರೆ ರ್ಯಾಂಕಿಂಗನ್ನು ಅಂದರೆ ಎಲಿಜಿಬಲ್ ಇದ್ದಾರೆ. ಹೆಚ್ಚು ಕಡಿಮೆ 1.5 ಲಕ್ಷ ಪ್ರತಿ ವರ್ಷವೂ ಕೂಡ ಗ್ರ್ಯಾಜುಯೇಟ್ಸು ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಸರ್, ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಪರಿಸ್ಥಿತಿ ಅನ್ನಂದರೆ ಈ ಆರ್ಟ್ಸ್ ಓದಿದವರ ಥರ ಪರಿಸ್ಥಿತಿ ಬಂದೋಗಿದೆ ಸರ್. ಯಾವುದೋ ಜನಪ್ರತಿನಿಧಿ ಮನೆ ಎದುರುಗಡೆ CV ಹಿಡ್ಕೊಂಡು ಬಂದವರ ಅವ್ರ ರೆಸ್ಯೂಮೆ ಹಿಡ್ಕೊಂಡು ಬಂದು ಸಾರ್ ಎಲ್ಲರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸಿ ಅನ್ನೋ ಸ್ಥಿತಿ ಬಂದೋಗಿದೆ ಸರ್. ಪಾಪ ಆ ಮಕ್ಕಳಿಗೆ ಸಹಾಯ ಮಾಡಿ ಸರ್. ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಿದ್ದೀನಿ, ನಿಮ್ಮ ಇಲಾಖೆ ಸಾಧನೆ ಬಗ್ಗೆ ಮಾತಾಡಿ ಅಂದರೆ ನಿಮ್ಮ ಇಲಾಖೆಯಿಂದ ನಮ್ಮ ನಿರುದ್ಯೋಗಿ ಯುವಕರು ಯಾರಿದ್ದಾರೆ, ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಇದ್ದಾರೆ, ಅವ್ರಿಗೆ ಅನುಕೂಲ ಆಗಲಿ ಸರ್. ಸರ್, ನಿಮ್ಮ ಥರ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್. 10ನೇ ಕ್ಲಾಸು 12ನೇ ಕ್ಲಾಸು ಓದಿದ್ರೂ ಕೂಡ ಸಾವಿರಾರು ಕೋಟಿ ಒಡೆಯರಾಗಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸ್ಕೊಂಡು ಒಂದೇ ನಂಬರಿನ 10 ಕಾರ್ ಇಟ್ಕೊಳ್ಳುವಂಥ ಶಕ್ತಿ ಎಲ್ಲರಿಗೂ ಇರೋಲ್ಲ ಸರ್. ನಿಮ್ಮ ಥರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ನಮ್ಮ ಥರ ಬಡ ಹಿನ್ನೆಲೆಯಿಂದ ಬಂದಿರೋರು ಇದ್ದಾರೆ ಸರ್.
ಅವ್ರಿಗೇನಾದರೂ ಬದುಕೋಕೆ ಒಂದು ದಾರಿ ಬೇಕಲ್ಲ ಸರ್, ದಯವಿಟ್ಟು ಅದನ್ನು ಮಾಡಿಕೊಡಿ. ನನ್ನ ದಿನಾನು ಬೈರಿ, ಆದರೆ ನಮ್ಮ ಹುಡುಗರಿಗೆ ಕೆಲಸ ಸಿಗಬೇಕು. ಈ ಸಾಫ್ಟ್ವೇರ್ ಇಂಡಸ್ಟ್ರಿನ Tier 2 Tier 3 ಸಿಟಿಗೆ ತೆಗೆದುಕೊಂಡೋಗಿ ಆಂಧ್ರ ಪ್ರದೇಶದಲ್ಲಿ ₹1 1 ಎಕರೆ ಜಾಗವನ್ನು ಇವತ್ತು ಟಾಟಾದವರಿಗೆ ಬೇರೆ ಬೇರೆ ಕಂಪ್ನಿಯವರಿಗೆ ಕೊಡ್ತಾ ಇದ್ದಾರೆ. ಆ ಥರ ನಮ್ಮ KDB ಲ್ಯಾಂಡನ್ನು ಕೂಡ ಕೊಟ್ಟು ಇನ್ನೂ ಇಂಡಸ್ಟ್ರಿ ಬರಲಿ, ಚಿಕ್ಕ ಚಿಕ್ಕ ನಗರಗಳಲ್ಲಿ ಬರಲಿ, Tier 2 Tier 3 ಸಿಟೀಸಲ್ಲಿ ಬರಲಿ ಸರ್. ನೀವೇ ಒಂದು ಯಾವ ಸಿದ್ಧಾರ್ಥ ಬುದ್ಧ ಅಂತೇಳಿ ಟ್ರಸ್ಟ್ ಮಾಡಿಕೊಂಡು ನೀವೇ KDB ಲ್ಯಾಂಡನ್ನು ಹೊಡ್ಕೋಬೇಡಿ ಸರ್. ದಯವಿಟ್ಟು ಆ ಲ್ಯಾಂಡನ್ನು ಕಂಪ್ನಿಗಳಿಗೆ ಕೊಟ್ಬಿಟ್ಟು ನಾಮಿನಲ್ ಪ್ರೈಸಲ್ಲಿ ಕೊಟ್ಟು ಅಲ್ಲಿ ಅವ್ರು ಬಂದು ಕಂಪ್ನಿ ಸೆಟಪ್ ಮಾಡಿ ಅವರು ಅಲ್ಲಿ ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಯಾರಿದ್ದಾರೆ ಅವ್ರಿಗೆ ಕೆಲಸ ಕೊಡೋಂಗಾಗಲಿ ಸರ್. ಅಷ್ಟು ಮಾಡಿಬಿಡಿ ಸರ್. ನಾನು ನಿಮಗೆ ಕೈ ಮುಗಿತೀನಿ ಸರ್, ನನ್ನನ್ನು ದಿನ ಬೈರಿ ಸರ್, ಆದರೆ ನಮ್ಮ ಯುವಕರಿಗೆ ಕೆಲಸ ಕೊಡಿಸೋಂಥ ಕೆಲಸನ ಮಾಡಿ. ನೀವೇ KDB ಲ್ಯಾಂಡ್ ಹೊಡ್ಕೊಳಕ್ಕೆ ಹೋಗಬೇಡಿ ಸರ್. ಅವ್ರು ಬೇರೆಯವರಿಗೆ ಒಂದು ಕಂಪ್ನಿಗಳಿಗೆ ಕೊಡಿ ಸರ್, ಅದರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ.